ಏನಮ್ಮ ಜಿಗಿಜಿಗಿ ಅಂತ ಇದೆ, ಸ್ವಲ್ಪ ಡೀಸೆಂಟ್ ಆಗಿರೋದು ತೋರ್ಸಮ್ಮ. ಡೀಸೆಂಟ್ ಆಗಿರೋದಂದ್ರೆ ಇಲ್ಲಿದೆ ನೋಡಿ ಸರ್. ಇದ್ ನೋಡಿ ಸರ್. ಅಪ್ಪ ಇದೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತಪ್ಪ. ನೀನು ರೇಟ್ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಏನ್ ತಕ್ಕೊಡ್ತೀನೋ ಅದನ್ನ ಹಾಕೋ ಅಷ್ಟೇ. ಹಾ ಇದು ಅದ್ ತೋರಿಸಿ. ಇದಾ? ಇದು ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನ ಪ್ಯಾಕ್ ಮಾಡಿ. ಸರಿ ಸರ್. ಬೇರೆ ಕಲರ್ನಲ್ಲಿ ತೋರಿಸಿ. ಎಲ್ಲಿ ಅಳ್ತೆ ನೋಡೋಣ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದ್ ನೋಡಿ ಸರ್, ಕಡಿಮೆ ಪ್ರೈಸ್ ಇಂದು. ಇಲ್ಲಮ್ಮ, ಇದು ಬೆಲೆ ಹೆಚ್ಚು ಕಡಿಮೆ ಮಾತಲ್ಲಮ್ಮ, ಇದು ಮನೇಲಿದ್ದಾಗ ಹಾಕೊಳ್ಳುವಂಥದ್ದು. ನನ್ನ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಸಾಮಾನ್ಯ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್. ಸರಿ ಸರ್. ಸ್ವಲ್ಪ ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಡ್ರೆಸ್ ತೋರಿಸಮ್ಮ. ಇದ್ ನೋಡಿ ಸರ್. ಇದು ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ವೆರಿ ನೈಸ್. ಓಕೆ, ಇದೊಂದು ಪ್ಯಾಕ್ ಮಾಡ್ಬಿಡಿ. ಸರಿ ಸರ್. ತುಳಸಿ, ಇನ್ನೊಂದಷ್ಟು ಪರ್ಚೇಸ್ ಮಾಡೋಣ. ಅಪ್ಪ ಸಾಕಪ್ಪ, ಇನ್ನೂ ಎಷ್ಟು? ತುಳಸಿ, ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನಗೆ ಎಷ್ಟೇ ಮಾಡಿದ್ರು ಕಡಿಮೆನೇಮ್ಮ. ನಿನ್ನ ತಂದೆಯಾಗಿ ಮಾತ್ರ ನನ್ನನ್ನು ಬದಲಾಯಿಸಿಲ್ಲ, ಒಬ್ಬ ಒಳ್ಳೆ ಮನುಷ್ಯನನ್ನಾಗಿ ಬದಲಾಯಿಸಿದೀಯ. ನೀನ್ ನನ್ನ ಮಗಳು ಮಾತ್ರ ಅಲ್ಲ, ದೇವತೆ. ದೇವತೆನು. ನಮಸ್ಕಾರ. ನಮಸ್ಕಾರ. ಮುತ್ತು, ನಮ್ಮ ಮುತ್ತುನ ನಾನು ನೋಡ್ತಿರೋದು ನಂಬೋಕೆ ಆಗ್ತಿಲ್ಲ. ಮಗಳಿಗೋಸ್ಕರ ಹುಡುಕಿ ಹುಡುಕಿ ಬಟ್ಟೆಗಳನ್ನ ತೆಕ್ಕೊಡ್ತಿದ್ದೀರಾ. ತುಂಬಾ ಸಂತೋಷ ಆಗ್ತಿದೆ ಮುತ್ತು. ನಾನು ತುಳಸಿನ ತುಂಬಾ ಸಲ ನೋಡಿದ್ದೀನಿ ಇದಕ್ಕೆ ಮುಂಚೆ, ಆದ್ರೆ ಇವಳು ಮುಖದಲ್ಲಿ ಇಷ್ಟೊಂದು ಸಂತೋಷನ ನಾನು ಇವತ್ತೇ ನೋಡ್ತಿರೋದು. ಮುತ್ತು, ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ, ಹಾಗೆ ಹೆಮ್ಮೆನೂ ಆಗ್ತಿದೆ. ನಮ್ಮ ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾವು ಮಾಡೋಕ್ಕಾಗುತ್ತೆ? ಅದು ನಿಮ್ಮ ಮಗಳಿಗೆ ನೀವು ಮಾಡ್ತಿದ್ದೀರಾ. ವೆರಿ ಗುಡ್. ಮುತ್ತು, ನಮ್ಮ ಮಕ್ಕಳಿಗೆ ತಲೆಮಾರ್ಗ ಆಗೋಷ್ಟು ಆಸ್ತಿ ಹಣನ ನಾವು ಸಂಪಾದನೆ ಮಾಡ್ಕೊಡಕ್ಕಾಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ವಿದ್ಯೆ ಕೊಡಿಸೋದು ನಮ್ಮ ಕರ್ತವ್ಯ. ಅದೇ ನಮ್ಮ ಆಸ್ತಿ ಅಲ್ವಾ? ತುಳಸಿ, ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ಸ್ ಅಪ್ಪ. ಹೌದು, ದೀಪ ಏನು ಓದ್ಬೇಕು ಅಂತಿದ್ದಾಳೆ? ದೀಪಾನ ತುಳಸಿ ಓದ್ತಿರೋ ಕಾಲೇಜ್ಗೆ ಸೇರಿಸ್ಬೇಕು ಅಂತಿದ್ದೀನಿ. ಏನಮ್ಮ ತುಳಸಿ, ಈಗ ನಿಂಗೆ ಸಂತೋಷ ತಾನೆ? ತುಂಬಾ ಸಂತೋಷ ಅಪ್ಪ. ದೀಪಾ ನನ್ಗಿನ್ನೂ ಸಿಕ್ಕಿಲ್ಲ, ಸಿಕ್ಕಿದ್ರೆ ಅವಳೆ ಹೇಳ್ತಿದ್ಲು ಅನ್ಸುತ್ತೆ. ಸರಿ, ನಾನಿನ್ ಬರ್ತೀನಿ. ಅಲ್ಲ, ಸ್ವಲ್ಪ ಕಾಫಿ. ಅಯ್ಯೋ ಏನು ಬೇಡ, ಕಸ್ಟಮರ್ನ ಕರ್ಕೊಂಡು ಟ್ರಿಪ್ ಬಂದಿದ್ದೆ, ಅವ್ರು ಹೋಗಿ ಬಹಳ ಹೊತ್ತಾಯ್ತು, ಅವ್ರನ್ನ ಹುಡ್ಕೊಂಡ್ ಬಂದೆ. ಹಾಗೆ ನಿಮ್ಮನ್ನ ನೋಡ್ನಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನಾನು ಬರ್ತೀನಿ. ಬರ್ತೀನಮ್ಮ. ಸರಿಪ್ಪ. ಅಪ್ಪ, ನನಗೆ ಈ ಪ್ರಪಂಚದಲ್ಲಿ ಇನ್ನೇನೂ ಬೇಡ ಅಪ್ಪ. ನೀವ್ ನನಗ್ ಸಿಕ್ಕಿದ್ರಿ, ನನಗಷ್ಟು ಸಾಕು. ನನ್ನಪ್ಪ ನನಗ್ ಸಿಕ್ಕಿದ್ರು. ನಿನಗಪ್ಪ ಸಿಕ್ಕಿದ್ರು, ಆದ್ರೆ ನನಗೆ ದೇವತೆನೇ ಸಿಕ್ಕಿದ್ಲು. ಹಾ ಸರಿ, ಅಳಬಾರ್ದು. ಬಾ, ನಿನಗೆ ಇನ್ನೂ ಒಂದು ಡ್ರೆಸ್ ತಗೊಡ್ತೀನಿ.
ಪೂಜೆಗೆಲ್ಲ ಸಿದ್ಧ ಆಗಿದೆ. ಹುಡುಗ ಹುಡುಗಿನ ಕೂತ್ಕೊಳ್ಳಕ್ಕೆ ಸರಿ ಹೇಳಮ್ಮ. ಶಾಸ್ತ್ರಿಗಳೇ ಅದು ಒಂದ್ ನಿಮಿಷ. ಎಲ್ಲ ಏ ರಾಜೀವ, ರಂಜಿತನ್ ಕರ್ಕೊಂಡ್ ಬಾ. ಸರಿ ಅಮ್ಮ. ಬೇಗ. ಏ ಲಾವಣ್ಯ, ಚಾರು ಕರ್ಕೊಂಡ್ ಬಾ. ಬೇಗಮ್ಮ, ಅವನು ಬರ್ತಾನೆ. ಏ ಏ ರಂಜಿತ್, ಇಲ್ಲೇನೋ ಮಾಡ್ತಾ ಇದ್ಯಾ? ಬಾರ ಪೂಜೆಗೆ. ಇದೆಲ್ಲ ಹಿರಿಯರ್ ಮಾಡೋ ಕೆಲಸ, ನಾನೇ ಹಾಕೋಬೇಕು. ಅಲ್ವೋ, ಚಾರು ನೀನು ಇಬ್ರು ಪೂಜೆ ಕೂತ್ಕೋಬೇಕಂತೆ. ಚಾರು ಆಗ್ಲೇ ರೆಡಿ ಆಗಿದ್ದಾರೆ. ಬಾರೋ ನೀನು, ಬಾರೋ. ರಂಜಿತಾ, ಬೇಗ ಬಾರೋ. ಬಾ. ಬೇಗ ನಡಿ. ಬಾಪ್ಪ ಕೂತ್ಕೊಳ್ಳಿ. ಕೂತ್ಕೋ. ನೀವೆಲ್ಲರೂ ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ಬಾಮ್ಮ. ಬಾಪ್ಪ ಬಲ್ಗಾಲ್ ಇಟ್ಕೊಂಡು ಕೂತ್ಕೋಪ್ಪ. ಬಲ್ಗಾಲ್ ಇಟ್ಕೊಂಡು ಕೂತ್ಕೊಳ್ಳಮ್ಮ. ತಗೋಪ್ಪ. ಓಂ ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ತಗೋಪ್ಪ, ಕುಡಿಯಪ್ಪ. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮತ್ಸೂದಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ. ಯಾಕೆ ಡಲ್ ಆಗಿದ್ದೀರಾ? ಮದುವೆ ಆಗಿ ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಹೀಗಿರ್ತಾರೆ. ನೀವೇನು ಈಗಲೇ ಹೀಗಿದ್ದೀರಲ್ಲ? ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ. ನೀವು ನಗ್ನಗ್ತಾ ಇದ್ರೇನೆ ತುಂಬಾ ಚೆನ್ನಾಗಿ ಕಾಣೋದು. ಸಿಡಿ ಸಿಡಿ ಅನ್ನೋದು ಕೆಲವ್ರಿಗಷ್ಟೇ ಚೆನ್ನಾಗಿರುತ್ತೆ. ನೀವು ನಗುಮುಖದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನಾವಿಬ್ರು ಹೀಗೆ ಒಟ್ಟಿಗೆ ಕೂತಿರೋದು ನೋಡಿದ್ರೆ ನನಗೇನೋ ಟ್ರಯಲ್ ಮ್ಯಾರೇಜ್ ಅನ್ನಿಸ್ತಾ ಇದೆ. ನನಗೆ ಈ ರೀತಿ ಪರಿಹಾರದ ಮೇಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ದೊಡ್ಡಪ್ಪ ಮಾಡಲೇಬೇಕು ಅಂತ ಹೇಳಿದ್ರು. ನಾನು ನಿಮ್ಮನ್ನು ಮೀಟ್ ಮಾಡ್ಬೋದಲ್ಲ ಅನ್ನೋ ಖುಷಿಗೆ ಒಪ್ಕೊಂಡೆ. ಅಮ್ಮ, ನಿಮ್ಮ ಎರಡು ಕೈಗಳನ್ನ ಅಗ್ನಿಗೆ ಹಿಡೀರಮ್ಮ. ಅದರ ಮೇಲೆ ನಿನ್ನ ಕೈ ಇಡಪ್ಪ. ನೀವಿಬ್ರು ಎದ್ದು ನಿಂತು ಹೋಮದ ಕುಂಡಕ್ಕೆ 3 ಪ್ರದಕ್ಷಿಣೆ ಬರಬೇಕು. ಬನ್ನಿ, ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ.
ಕೂತ್ಕೊಳ್ಳಿ, ನಾನು ಒಳಗೆ ಹೋಗಿ ಪ್ರಸಾದ ತಗೊಂಡ್ ಬರ್ತೇನೆ. ಸರಿ ಶಾಸ್ತ್ರಿಗಳೇ. ಇಲ್ಲೇ ಕೂತ್ಕೊಳ್ಳೋಣ. ಆ ಮಂಜುನಾಥನ್ ದಯೆಯಿಂದ ಎಲ್ಲ ಸುಸೂತ್ರವಾಗಿ ನಡೀತು. ಪ್ರಸಾದ ತಗೊಂಡು ಹೊರಡೋಣ ಬಿಗ್ರೆ. ಆಯ್ತು ಅಮ್ಮ. ಇರಿ ಅಮ್ಮ, ಇಷ್ಟೊಂದು ಅವಸರನ? ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಅಲ್ಲ, ಹೋಗ್ತಾ ನಮ್ಮನೇಲೆ ನೀವೆಲ್ಲ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳ್ದೆ ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ, ಇರಿ. ಏನಮ್ಮ, ಇವನು ಯಾರು ಅಂತ ಗೊತ್ತಾಯ್ತಾ? ಹಾ, ಚೆನ್ನಾಗೇ ಗೊತ್ತು. ನಿಮ್ ಡ್ರೈವರ್ ಅಲ್ವಾ ಇವರು? ಚಾರು ನಮ್ಮನೆಗ್ ಬಂದಾಗ ಈ ಹುಡುಗ ನಮ್ಮನೆಗ್ ಬಂದಿದ್ದ. ಅಮ್ಮ, ಇವನು ಡ್ರೈವರ್ ಮಾತ್ರ ಅಲ್ಲ, ನನ್ನ ಮಗ. ನೀವೇನ್ ಹೇಳ್ತಾ ಇದ್ದೀರಾ? ಇವರು ನಿಮ್ ಮಗನ? ಹೌದಮ್ಮ. ನಾನು ಇವ್ರನ್ನ ತಪ್ಪಾಗಿ ತಿಳ್ಕೊಂಡು ಡ್ರೈವರು ಅಂತ ಕರೀತಾ ಇದ್ದೆ. ಅಮ್ಮ, ನೀವೇನು ತಪ್ಪು ತಿಳ್ಕೊಬೇಡಿ. ನಮ್ಮಣ್ಣ ಹಾಗೆಲ್ಲ ಏನು ತಪ್ಪು ತಿಳ್ಕೊಳ್ಳೋನಲ್ಲ. ಪರವಾಗಿಲ್ಲ ಕಣೋ, ಇಷ್ಟಾದ್ರೂ ಮಾನ ಕಾಪಾಡ್ದೆಯಲ್ಲ. ನೋಡಿ ಅಮ್ಮ, ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್, ಸುತ್ತಿ ಬಳಸಿ ಮಾತಾಡೋದೇ ನನಗೆ ಗೊತ್ತಿಲ್ಲ. ಇದು ದೇವಸ್ಥಾನ, ನಾವೆಲ್ಲರೂ ಒಟ್ಟಿಗೆ ಸೇರಿದೀವಿ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಈ ಡ್ರೈವರ್ ಗಂಡಿಗೆ ನಿಮ್ಮ ಮಗಳು ಲಾವಣ್ಯನ ಕೊಡ್ತೀರೇನಮ್ಮ? ನಿನ್ನ ಸಮ್ಮತಿ ಇದೆಯೇನಮ್ಮ? ಏನ್ ಹೇಳ್ತಿ ಹೇಳಮ್ಮ? ನಿಮ್ಮ ಮಗಳನ್ನ ನಮ್ಮನೆ ಸೊಸೆಯಾಗಿ ಕಳಿಸೋದಕ್ಕೆ ಒಪ್ಪಿಗೆ ಇದೆಯಾ? ಅದು ಬೀಗ್ರೆ. ಈಗ ನೀವು ಬೀಗ್ರು ಅಂದ್ರಲ್ಲ, ಅದು ಬರೀ ಮಾತಲ್ಲಿ ಬೇಡ, ಕಾರ್ಯರೂಪದಲ್ಲಿ ಬರ್ಬೇಕಮ್ಮ. ಇವನು ಲಾವಣ್ಯನ ಇಷ್ಟಪಡ್ತಿರೋ ವಿಚಾರ ನನಗೆ ಗೊತ್ತಿರ್ಲಿಲ್ಲ. ಚಾರು ಹತ್ರ ಹೇಳಿದ್ದಾನೆ ಅಂತ ಅನ್ಸುತ್ತೆ. ಚಾರು ನಿನ್ನೆ ರಾತ್ರಿ ನನ್ನ ಹತ್ರ ಹೇಳಿದ್ಲು. ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಡೆಯೋದು ಹೆತ್ತವರ ಕರ್ತವ್ಯ. ಅದು ಮಕ್ಕಳಿಗೂ ಒಳ್ಳೆಯದು, ಹೆತ್ತವ್ರಿಗೂ ಒಳ್ಳೆಯದು. ಇಲ್ಲಿಗೆ ಬಂದು ಈ ವಿಚಾರನ ಹೇಳ್ತೀನಿ ಅನ್ನೋದು ಅವನಿಗೂ ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಅವನು ಬಂದ ಮೇಲೆ ಹೇಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಈ ದೇವಸ್ಥಾನದಲ್ಲಿ ನಿಮ್ಮ ನಿರ್ಧಾರ ಏನು ಅಂತ ಧಾರಾಳವಾಗಿ ತಿಳಿಸ್ಬಿಡಿ. ಇಲ್ಲ ಅಂದ್ರೆ ಮನೆಗೆ ಹೋಗಿ ಯೋಚನೆ ಮಾಡಿ ಹೇಳಿದ್ರು ಪರವಾಗಿಲ್ಲ. ಒಪ್ಕೊಂಡ್ರೆ ಸಂತೋಷ, ಒಪ್ಕೊಳ್ದೇ ಇದ್ರೂ ದುಃಖ ಇಲ್ಲ. ನೀವು ಈಗಲೇನೆ ಎಲ್ಲ ವಿಚಾರವನ್ನು ಹೇಳಬೇಕು ಅಂತ ನಮಗೇನಿಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಹೇಳಿ.
ಬೀಗ್ರೆ, ನಮ್ಮ ಅಣ್ಣ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಿಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಹೇಳಿ. ಇದರಲ್ಲಿ ಹೇಳೋದೇನಿದೆ ಬೀಗ್ರೆ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಒಳ್ಳೆ ವಿಷಯ. ನೀವು ಆಸೆ ಪಟ್ಟ ಹಾಗೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಮತ್ತಿನ್ನೇನು ಚಾರು, ನಿನ್ನ ಮದ್ವೆನ ನಿನ್ನ ನಾದ್ನಿ ಮದ್ವೆನ ಒಟ್ಟಿಗೆ ಮಾಡ್ಬೋದಲ್ಲ? ಹಿರಿಯರು ನೀವೆಲ್ಲ ಒಪ್ಪಿದ್ದೀರಾ ಪಾಪ. ನಿತೀಶ್ ಮನ್ಸಲ್ಲಿ ಲಾವಣ್ಯ ಇದ್ದಾಳೆ ಅಂತ ಗೊತ್ತಾಯ್ತು, ಆದ್ರೆ ಲಾವಣ್ಯ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ಲಿಲ್ಲ.